25 ಕೋಟಿ ವಿಶೇಷ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದರು. ಅದರಲ್ಲಿ ಬಹುಶಃ ಆ ಸಂದರ್ಭದಲ್ಲೂ ನಾವು ನಿಮ್ಮ ದೇವಸ್ಥಾನ ಮಾಡೋದಲ್ಲ ರೋಡ್ ಗಾಳಿಹಳ್ಳಿ ಮಠದ ರಸ್ತೆಗೆ ಹಾಕಿದ್ವಿ, ಮೂಲದಾಸರಳ್ಳಿಗೆ ಹಾಕಿದ್ವಿ. ಆ ನಂತರ ಇಲ್ಲಿ ರಸ್ತೆ ಇತ್ತು, ಚರಂಡಿ ಇಲ್ಲ ಅಂತ ಹೇಳಿದರು. ಈಗ ನಮಗೆ ನಮ್ಮ ಸರ್ಕಾರ 50 ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿರೋದ್ರಲ್ಲಿ 10 ಕೋಟಿ ಅನುದಾನವನ್ನು ಚೇತನ್ ಎಡಬಲಿ ನಿಮಗೆ ಎಷ್ಟು 10 ಕೋಟಿ ಅಲ್ವ ಕೊಟ್ಟಿರೋದು? 10 ಕೋಟಿ ಗ್ರಾಮೀಣ ಏನು PRD ಇಲಾಖೆ ಕೊಟ್ಟು ಅದರಲ್ಲಿ ಇವತ್ತು ಇಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದ ಚರಂಡಿ ಕಾಮಗಾರಿನ ಮಾಡ್ತಿದ್ವಿ. ಒಟ್ಟು ಇವತ್ತು 1 ಕೋಟಿ ರೂಪಾಯಿ ವೆಚ್ಚದ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ಈ 50 ಕೋಟಿನಲ್ಲಿ 10 ಕೋಟಿ ಏನು ನಾವು PRD ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೊಟ್ಟಿದ್ದೀವಿ ಅಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಅಭಿವೃದ್ಧಿ ಮಾಡೋ ವಿಷಯದಲ್ಲೂ ನಾವು ಹಿಂದೆ ಬಿದ್ದಿಲ್ಲ ಅನ್ನೋದಕ್ಕೆ ನೀವೆಲ್ಲ ನೋಡಿದ್ದೀರಿ. ಹೆಬ್ಬಳ್ಳಿಯಿಂದ ಮುಂದಕ್ಕೆ ಅಪ್ ಟು ಭಕ್ತರಳ್ಳಿವರೆಗೂ ಹೊಸ ಟಾರ್ ರೋಡ್ ಆಯ್ತಾ ಇಲ್ವಾ ಶಿವು? ಆಗ್ಲೋನಪ್ಪ ನಂದೀಶು? 6 ಕೋಟಿ ರೂಪಾಯಿ ಟಾರ್ ಮಾಡಿದ್ದೀವಿ. ಮತ್ತು ಹಂಗಾರೆ ಅದಕ್ಕೆಲ್ಲಿಂದ ಬಂತು ದುಡ್ಡು? ಅಭಿವೃದ್ಧಿಗೂ ನಗರ ಚಿಕ್ಕಮಗಳೂರು ಟೌನ್ ಒಳಗಡೆ ನೀವೆಲ್ಲ ಹೋಗ್ತಾ ಇದ್ರಲ್ಲ, ಎಲ್ಲ ರೋಡ್ಗಳು ಟಾರ್ ಇದಾವ ಇಲ್ವಾ? ಆಗಿದೆ ಅಲ್ವಾ? ಈಗ ನಮ್ಮ ಗ್ರಾಮಾಂತರ ಭಾಗದಲ್ಲೂ ಕಾಂಕ್ರೀಟ್ ರೋಡ್ ಮಾಡ್ತಾ ಇದ್ದೀವಿ. ನಾವು ಸರ್ಕಾರ ಮೊದಲು ಯೋಚನೆ ಮಾಡಿದ್ದೇನು ನಮ್ಮ ಸರ್ಕಾರ ಅಂದರೆ, ಮೊದಲು ಟಾರ್ ರಸ್ತೆ ಕಾಂಕ್ರೀಟ್ ರಸ್ತೆಗಿಂತ ಜನರ ಬದುಕಿನ ಬಗ್ಗೆ ಯೋಚನೆ ಮಾಡಿದ್ವಿ. ಮೊದಲು ಬದುಕುತ್ತಾನೆ, ಜನರ ಬದುಕು ಅವ್ರು ಚೆನ್ನಾಗಿರಬೇಕು, ಆ ನಂತರ ಇದನ್ನು ಮಾಡಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಮ್ಮ ಮುಖ್ಯಮಂತ್ರಿಗಳು ಪ್ರಾರಂಭದಲ್ಲಿ ಜನರ ಬದುಕಿಗಾಗಿ ಬಡವರು ಮೇಲೆ ಬರಬೇಕು, ಬಡವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಗಟ್ಟಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ 2,000 ರೂಪಾಯಿ ಕೊಡೋದು. 2,000 ರೂಪಾಯಿಗೆ ಈ ಒಂದು ಭಾಗ್ಯಗಳಿಂದ ಸರ್ಕಾರಕ್ಕೆ 57,000 ಕೋಟಿ ಒಂದು ವರ್ಷಕ್ಕೆ ಹೋಗುತ್ತೆ. ಆದರೆ ನಮಗೆ ಸಂತೋಷ ಇದೆ, 57,000 ಕೋಟಿ ಹಂಚಿಕೊಡ್ತಾ ಇರೋದು ಬಡವರಿಗೆ. ಆಯಿತಾ? ಬಡವರಿಗೆ ಅವರು ಖುಷಿಯಾಗಿದ್ದರೆ ಮಾತ್ರ ದೇಶ ಖುಷಿಯಾಗಿರುತ್ತೆ ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಸರ್ಕಾರ ಏನು ಇವತ್ತು 50 ಕೋಟಿ ವಿಶೇಷ ಅನುದಾನದಲ್ಲಿ ರಸ್ತೆ, ಚರಂಡಿ ಮತ್ತು ಸಮುದಾಯ ಭವನಗಳಿಗೆ, ದೇವಸ್ಥಾನಗಳಿಗೆ ಈ ಒಂದು ಜಾತಿ ನೋಡಿಲ್ಲ, ಒಂದು ಧರ್ಮ ನೋಡಿಲ್ಲ. ಬಹುಶಃ ಇಡೀ ಪ್ರಪಂಚದಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಸಿಖ್, ಪಾರ್ಸಿ, ಜೈನ್ ಈ ರೀತಿ ಎಲ್ಲ ಧರ್ಮದವರನ್ನೊಳಗೊಂಡಂಥ ಜಾತ್ಯತೀತ ರಾಷ್ಟ್ರ ಹೆಮ್ಮೆಯಿಂದ ಹೇಳ್ಬೋದು. ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಅಂಥೇಳಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು.